ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕನ್ನಡ 13ನೇ ಸೀಸನ್ ನ ಅಗ್ನಿ ಪರೀಕ್ಷೆಯ ಮಹಾಯುದ್ಧದ 8ನೇ ಎಪಿಸೋಡ್ ನಲ್ಲಿ ಏನೇನಾಯ್ತು ಅಂತ ನೋಡೋಣ ಬನ್ನಿ. ಈ ಅಗ್ನಿ ಪರೀಕ್ಷೆಯ 4 ಟೀಮ್ಗೂ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ತಮ್ಮ ಟೀಮ್ ನಲ್ಲಿ ಒಬ್ಬ ಪರ್ಸನ್ ವೀಕ್ ಯಾರು ಇರ್ತಾರೆ ಆ ಪರ್ಸನ್ ಅನ್ನ ಹೊರಗೆ ಕಳಿಸುವಂತ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ನಿನ್ನೆ ಎಪಿಸೋಡ್ ನಲ್ಲಿ 3 ಟೀಮ್ ಇಂದ ಆ ಟಾಸ್ಕ್ ಮುಗಿದೋಗಿರುತ್ತೆ. ಇನ್ನು ಒಂದು ಟೀಮ್ ಬ್ಯಾಲೆನ್ಸ್ ಇರುತ್ತೆ. ಶ್ರುತಿ ಮ್ಯಾಮ್ ಅವ್ರ ಟೀಮ್ ರಾಜೀವ್ ಅವ್ರ ಕ್ಯಾಪ್ಟನ್ ನಲ್ಲಿ 3 ಕಂಟೆಸ್ಟೆಂಟ್ ನ ಕರಿಬೇಕಾಗಿತ್ತು. ಅದರಲ್ಲಿ ಈಶಾರ್ ಅವರು, ಶ್ರೇಯಸ್ ರವರು ಮತ್ತೆ ಅಭಿಜಿತ್ ರವ್ರನ್ನ ಕರೀತಾರೆ. ಅದರಲ್ಲಿ ಈಶಾನ್ ಅವರದ್ದು ದೀಶಾ ಅಂತ ಹೇಳ್ಬಿಡ್ತಾರೆ. ಅವಾಗ್ಲೇ ಈಶಾರ್ ಅವರು ಹೇಳ್ತಿರ್ತಾರೆ ಫಸ್ಟ್ ಟೀಮ್ ನೇಮ್ ನ ನೆನ್ಪಿಟ್ಕೊಳ್ಳಿ ಅಂತೇಳಿ. ನೆಕ್ಸ್ಟ್ ಶ್ರೇಯಸ್ ರವರಿಗೆ ಒಂದು ರೀಸನ್ ಕೊಡ್ತಾರೆ, ಪ್ರೀವಿಯಸ್ ಟಾಸ್ಕ್ ನಲ್ಲಿ ಚೆನ್ನಾಗಿ ಆಡಿರ್ಲಿಲ್ಲ ಅಂತೇಳಿ. ನೆಕ್ಸ್ಟ್ ಅಭಿಜಿತ್ ಅವರಿಗೆ ಒಂದ್ ನರ್ವಸ್ ಆಗ್ತಿರೋ ಗೇಮ್ ನಲ್ಲಿ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ತುಂಬಾ ಆರ್ಗ್ಯೂ ಆಗತ್ತೆ. ಫೈನಲಿ ಟೀಮ್ ಕ್ಯಾಪ್ಟನ್ ಏನಿದ್ದಾರೆ, ಆ ಟೀಮ್ ಕ್ಯಾಪ್ಟನ್ ಶ್ರುತಿ ಮ್ಯಾಮ್ ಅವರಿಗೆ ಒಬ್ರನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದ್ ಚಾನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಶ್ರುತಿ ಮ್ಯಾಮ್ ಅವರು ಈಶಾರ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಶ್ರೇಯಸ್ ಮತ್ತೆ ಅಭಿಜಿತ್ ಮಧ್ಯೆ ನಾವು ಹೇಗೆ ಬೆಸ್ಟ್ ಅನ್ನೋದನ್ನ ಅವರು ಆರ್ಗ್ಯೂ ಮಾಡಬೇಕಾಗಿತ್ತು. ಅವ್ರ ಆರ್ಗ್ಯುಮೆಂಟ್ ಸರಿಯಾಗಿ ಮಾಡಿರಲ್ಲ. ಜಡ್ಜಸ್ಗೂ ತುಂಬಾ ಸಿಟ್ಟು ಬರುತ್ತೆ, ಇವ್ರು ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತೇಳಿ. ಅವ್ರು ಫುಲ್ ಕನ್ಫ್ಯೂಷನ್ ಆಗುತ್ತೆ ಅವರಿಗೆ. ಸೊ ಕೇಳಿದಾಗ ನಾವಿಬ್ರು ತುಂಬಾ ಅಂದ್ರೆ ಇಲ್ಲಿ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿದೆ, ಬಾಂಡಿಂಗ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾರೆ. ಈ ಬಿಗ್ ಬಾಸ್ ಹೌಸ್ಗೆ ಯಾವುದೇ ಫ್ರೆಂಡ್ಶಿಪ್ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ ಜಡ್ಜಸ್. ಬಟ್ ಶ್ರೇಯಸ್ ಅವರು ನಾನ್ ಕ್ವಿಟ್ ಮಾಡ್ತೀನಿ, ಅಭಿಜಿತ್ ಅವರಿಗೆ ಈ ಚಾನ್ಸ್ ಅನ್ನ ಅವ್ರಿಗೆ ಕೊಡಿ, ಅವ್ರಿಗೆ ತುಂಬಾ ನೆಸೆಸಿಟಿ ಇದೆ, ಈ ಬಿಗ್ ಬಾಸ್ ಹೌಸ್ ಅವರಿಗೆ ನೆಸೆಸಿಟಿ ಇದೆ ಅಂತ ಹೇಳಿದಾಗ ವಿನಯ್ ಗೌಡ ಅವರು ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ಟೆನ್ಷನ್ ಆಗ್ಬಿಟ್ಟು ನೀವ್ ಯಾರು ಈ ಜಡ್ಜ್ಮೆಂಟ್ ತಗೊಳಕ್ಕೆ, ನಿಮ್ಗೆ ಏನ್ ಅಧಿಕಾರ ಇದೆ ಅಂತೇಳಿ ಬೈತಾರೆ ಅವರಿಗೆ. ನೆಕ್ಸ್ಟ್ ಬೋತ್ ಆಫ್ ಯು ಗೆಟ್ ಔಟ್ ಅಂತ ಅನ್ನೋ ಒಂದು ಇದ್ರಲ್ಲಿ ಹೇಳ್ಬಿಡ್ತಾರೆ ಅವರಿಗೆ. ಫೈನಲಿ ಶ್ರೇಯಸ್ ಮತ್ತು ಅಭಿಜಿತ್ ಇಬ್ರನ್ನು ಹೊರಗೆ ಕಳಿಸ್ತಾರೆ. ನಿಮ್ಮ ಒಪಿನಿಯನ್ ಏನನ್ನ ಕಮೆಂಟ್ ಮಾಡಿ ಗೈಸ್. ಅಭಿಜಿತ್ ರವರಿಗೆ ಚಾನ್ಸ್ ಕೊಡ್ಬೇಕಿತ್ತ, ಇಲ್ಲ ವಿನಯ್ ಗೌಡ ಅವರು ಹೇಳಿದ್ದೆ ಸರಿನಾ? ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಚಂದನ್ ಶೆಟ್ಟಿ ಟೀಮ್ ಕ್ಯಾಪ್ಟನ್ ಆಗಿರುವಂತ ಹೇಮಲತಾ ಅವರು ನಿನ್ನೆ ಎಪಿಸೋಡ್ ನಲ್ಲಿ ವಾಲಂಟರಿ ಅವರಾಗಿ ಬಿಟ್ಟು ಹೋಗ್ತಾರೆ, ಕ್ವಿಟ್ ಮಾಡ್ತಾರೆ ಶೋನ. ಇದು ಬೇಡ, ನನ್ ತುಂಬಾ ಟಫ್ ಆಗ್ತಿದೆ, ಇದು ತುಂಬಾ ಇನ್ನೂ ಸ್ಟ್ರಾಂಗ್ ಇರಬೇಕು ಅನ್ನೋ ರೀಸನ್ ಕೊಟ್ಟು ಅವ್ರು ವಾಲಂಟರಿ ಕ್ವಿಟ್ ಆಗ್ತಾರೆ. ಕ್ರಿಕೆಟ್ ಪಿಚ್ ನಲ್ಲಿ 2 ಸ್ಟಂಪ್ಸ್ ಇರುತ್ತೆ. ಈ 2 ಟೀಮ್ ಎಂಟ್ರಿ ಆಗಿ ಅಪೋಸಿಟ್ ಸ್ಟಂಪ್ಗೆ ಯಾರು ಫಸ್ಟ್ ಬಾಲ್ ಅನ್ನ ಹಾಕಿ ಬೀಳಿಸ್ತಾರೋ ಆ ಟೀಮ್ ವಿನ್ ಆಗುತ್ತೆ, ಅವ್ರಿಗೆ 1 ಪಾಯಿಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಚಂದನ್ ಶೆಟ್ಟಿ ಟೀಮ್ ಮತ್ತೆ ಸಂಗೀತಾ ಟೀಮ್ ಕಡೆಯಿಂದ ಎಂಟ್ರಿ ಆಗ್ತಾರೆ. ಬಟ್ ಗೇಮ್ ಆಡೋದಕ್ಕೆ ಕೇವಲ ಇಬ್ರಿಗೆ ಮಾತ್ರ ಅವಕಾಶ ಇರುತ್ತೆ ಒಂದು ಟೀಮ್ ಇಂದ, ಇನ್ 3 ಜನ ರಿಜೆಕ್ಟ್ ಆಗುವಂತದ್ದಾಗಿರುತ್ತೆ. ಸಂಗೀತ ಅವರ ಟೀಮ್ ನಲ್ಲಿ ದೀಪಕ್ ಮತ್ತು ಮಂಜೂರ್ ಅವರು ಸೆಲೆಕ್ಟ್ ಆಗ್ತಾರೆ. ಚಂದನ್ ಶೆಟ್ಟಿ ಅವರ ಟೀಮ್ ಇಂದ ಕಿರಣ್ ಅವರು ಮತ್ತು ಸಹನಾ ಅವರು ಸೆಲೆಕ್ಟ್ ಆಗ್ತಾರೆ. ಗೇಮ್ ಮಾತ್ರ ಸಖತ್ ಫೈರ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ನನಗೆ ಬಹಳನೇ ಎಂಜಾಯ್ ಮಾಡಿದೆ, ತುಂಬಾ ಇಷ್ಟ ಆಯ್ತು. ಸಹನಾ ಅವರ ಪರ್ಫಾರ್ಮೆನ್ಸ್ ಆಕ್ಚುಲಿ ಸಖತ್ತಾಗಿ ಮಾಡಿದ್ರು. ಅವ್ರ ಎಫರ್ಟ್ ಬೆಸ್ಟ್ ಎಫರ್ಟ್ ಅನ್ನ ಕೊಟ್ಟಿದ್ರು. ನಿಮಗೇನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿನಯ್ ಗೌಡ ಅವ್ರ ಟೀಮು ಮತ್ತೆ ಶ್ರುತಿ ಮ್ಯಾಮ್ ಅವ್ರ ಟೀಮ್ ಎಂಟ್ರಿ ಆಗ್ತಾರೆ. ಇವರಿಗೂ ಕೂಡ ಕೇವಲ ಇಬ್ರು ಮಾತ್ರ ಗೇಮ್ಗೆ ಪಾರ್ಟಿಸಿಪೇಟ್ ಮಾಡೋ ಅಂತದಿರುತ್ತೆ. ಇವ್ರು ಟಾಸ್ಕ್ ನನಗಂತೂ ಸಖತ್ ಇಷ್ಟ ಆಯ್ತು. ಅಂದ್ರೆ ಬ್ಯಾಲೆನ್ಸ್ ಮಾಡೋದಾಗಿರುತ್ತೆ. ಇವ್ರ ಟಾಸ್ಕ್ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಬ್ಯಾಲೆನ್ಸ್ ಮಾಡಿ ಬಾಲ್ ಅನ್ನ ಬೌಲ್ ಅಲ್ಲಿ ಹಾಕುವಂತದ್ದಾಗಿ ಕೊಟ್ಟಿರ್ತಾರೆ. ಅದ್ರಲ್ಲಿ ವಿನಯ್ ಗೌಡ ಅವರ ಟೀಮ್ಗೆ ಪ್ರಿಯಾಂಕಾ ಮತ್ತು ಲಿಖಿತ್ ರವರು ಸೆಲೆಕ್ಟ್ ಆಗ್ತಾರೆ. ರಾಜೀವ್ ಅವ್ರ ಟೀಮ್ ನಲ್ಲಿ ಧನುಷ್ ಮತ್ತು ಈಶಾರ್ ಅವ್ರನ್ನ ಸೆಲೆಕ್ಟ್ ಮಾಡಿದಕ್ಕೆ ಸ್ನೇಹಾ ಅವರು ತುಂಬಾ ಆರ್ಗ್ಯೂ ಮಾಡ್ತಾರೆ. ನಾನು ಫಿಟ್ ಇದ್ದೀನಿ, ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ, ನನ್ನ ಚೂಸ್ ಮಾಡ್ಬೇಕಿತ್ತು ಅಂತೇಳಿ ತುಂಬಾ ಆರ್ಗ್ಯೂ ಮಾಡ್ತಾರೆ ರಾಜೀವ್ ಅವ್ರ ಜೊತೆಗೆ. ಬಟ್ ನಿಮ್ ಪ್ರಕಾರ ಏನನ್ಸ್ತು? ಈಶಾ ಬೆಸ್ಟ್ ಅಥವಾ ಸ್ನೇಹಾ ಅವರು ಬಂದಿದ್ರೆ ಚೆನ್ನಾಗಿ ಆಡ್ತಿದ್ರ ಅಂತ ತಪ್ಪದೆ ಕಮೆಂಟ್ ಮಾಡಿ. ಫೈನಲಿ ಲಕ್ಷ್ಮೀಗೌಡ ಅವರ ಟೀಮು ವಿನ್ ಆಗಿ 100 ಪಾಯಿಂಟ್ಸ್ ಸಿಗತ್ತೆ. ರಾಜೀವ್ ಅವರ ಟೀಮು ಸ್ವಲ್ಪ ನರ್ವಸ್ ಆದ್ರು ಅಂತ ಅನ್ಸತ್ತೆ. ಅವ್ರ ಟೀಮ್ ಸೋತ್ರು, ನರ್ವಸ್ ನಿಂದಾನೇ ಆ ಟೀಮ್ ಸೋತ್ರು ಅಂತ ನನಗೆ ಅನ್ಸುತ್ತೆ. ವಿನಯ್ ಗೌಡ ಅವ್ರ ಟೀಮ್ ಮತ್ತೆ ಸಂಗೀತಾ ಅವ್ರ ಟೀಮು 100 ಪಾಯಿಂಟ್ಸ್ ತಗೊಂಡು ಲೀಡ್ ನಲ್ಲಿದ್ದಾರೆ. ಇದರಲ್ಲಿ ಈ 2 ಟೀಮ್ ನಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಅಂತ ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ತರದ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.